ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ ನೋಡಿ, ಸ್ನೇಹಿತರೆ ಏನು ಮಾಡ್ತಾ ಇದ್ದಾನೆ ನಮ್ಮ ಮ್ಯಾಕ್ಸು. ಕಾರ್ನಲ್ಲೇ ಆಡ್ತಾ ಇದ್ದಾನೆ ಸ್ನೇಹಿತರೆ. ಇವ್ನಿಗೆ ಇದೇ ಕೆಲಸ, ಇಲ್ಲೇ ಆಡೋದು. ಫ್ರೀ ಟೈಮ್ನಲ್ಲೇ ಇಲ್ಲೇ ಆಡ್ತಾ ಇರ್ತಾನೆ ಸ್ನೇಹಿತರೆ. ಇವತ್ತು ಗಾರ್ಡನ್ ವಿಡಿಯೋ ಓಕೆನಾ ಸ್ನೇಹಿತರೆ? ಗಾರ್ಡನ್ ಟೂರ್ ಮಾಡೋಣ, ಆಮೇಲೆ ಗಾರ್ಡನ್ ಕ್ಲೀನಿಂಗ್ ವರ್ಕ್ ಹೇಗೆ ವಾರಕ್ಕೊಂದ್ಸರಿ ಮಾಡೋದು ಅದ್ರ ಬಗ್ಗೆ ಎಲ್ಲ ನೋಡೋಣ ಸ್ನೇಹಿತರೆ. ಕಟ್ಟಿಂಗ್ ಯಾವುದಾದ್ರು ಇಟ್ಟಿರೋದು ಒಂದು ಕಡೆಯಿಂದ ನಿಮಗೆ ನನ್ನ ಗಿಡಗಳನ್ನ ಇಂಟ್ರಡ್ಯೂಸ್ ಮಾಡಿಸ್ತೀನಿ ಸ್ನೇಹಿತರೆ. ಓಕೆನಾ ಸ್ನೇಹಿತರೆ? ಮ್ಯಾಕ್ಸಿಂದ ಹಾಯ್ ಹೇಳ್ಬಿಡು. ಮ್ಯಾಕ್ಸು ಹಾಯ್ ಹೇಳ್ಬಿಡು. ಮ್ಯಾಕ್ಸು ಹಾಯ್ ಹೇಳು. ಮ್ಯಾಕ್ಸು ಇಲ್ಲಿ ನೋಡಿ ಸ್ನೇಹಿತರೆ ಏನು ಮಾಡ್ತಾಯಿದೆ ಅಂತ. ಹಾಯ್ ಹೇಳು ಮ್ಯಾಕ್ಸು. ಹಾಯ್ ಹೇಳ್ಬಿಡು. ಎಲ್ರಿಗೂ ಹಾಯ್ ಹೇಳು. ಗಿವ್ ಸೆಕೆಂಡ್. ಓಕೆ ಸ್ನೇಹಿತರೆ, ಬನ್ನಿ ಸ್ನೇಹಿತರೆ ಗಿಡಗಳ ಬಗ್ಗೆ ಟೂರ್ ಹೋಗೋಣ ಸ್ನೇಹಿತರೆ. ಇದು ಎರಾಂತಮಮ್ ಗಿಡ. ಇಲ್ಲಿ ನೋಡಿ, ಕಲರ್ಫುಲ್ ಲೀಫ್ ಸ್ನೇಹಿತರೆ. ನಿಮ್ಮ ಗಾರ್ಡನಲ್ಲಿ ಕಲರ್ಫುಲ್ ಲೀಫ್ ಬೇಕಾದರೆ ಈ ಗಿಡಗಳನ್ನ ಚೂಸ್ ಮಾಡ್ಬೋದು ಸ್ನೇಹಿತರೆ. ಇಲ್ಲಿ ನೋಡಿ, ಕೋಳಿಯಸ್ಸು, ಆಮೇಲೆ ಡ್ರೆಸ್ಸಿನ ಮಾರ್ಜನಟ, ಇದೆಲ್ಲ ಕಟ್ಟಿಂಗಲ್ಲಿ ಇಟ್ಟಿದ್ದು ಸ್ನೇಹಿತರೆ. ಇದು ಕೋಳಿಯಸ್ ಸ್ನೇಹಿತರೆ, ಗ್ರೀನ್ ಕಲರ್ ನೋಡಿ ಸ್ನೇಹಿತರೆ. ನಾನು ಇಲ್ಲೊಂದು ಮರ ಇದೆ ಸ್ನೇಹಿತರೆ, ಹತ್ತಿ ಮರ. ಅದರ ಸುತ್ತಲೂ ಇದು ಇಟ್ಟಿದ್ದೀನಿ ನೋಡಿ. ಈ ಥರ ಇದು ನಮ್ಮ ತಮ್ಮ ಮಾಡಿದ್ದು ಕಳ್ಳು ಡಿಸೈನ್ ನೋಡಿ. ಈ ಥರ ಮಾಡಿ ಇಲ್ಲಿ ಗಿಡಗಳನ್ನ ಸ್ವಲ್ಪ ಈ ಥರ ಇಟ್ಟಿದ್ದೀನಿ ಸ್ನೇಹಿತರೆ. ಈ ಥರ ನೀವು ಮಾಡ್ಕೊಬೋದು. ನಿಮ್ಮ ಎಂಟ್ರೆನ್ಸಲ್ಲಿ ಸ್ವಲ್ಪ ಜಾಗ ಇದ್ದರೆ ಈ ಥರ ಡಿಸೈನ್ಸ್ ಎಲ್ಲ ನೀವು ಮಾಡ್ಕೊಬೋದು ಸ್ನೇಹಿತರೆ. ಸುತ್ತಲೂ ಈ ಥರ ಗಿಡ ಇಟ್ಬಿಟ್ಟು ಈ ಥರ ಮಾಡ್ಬೋದು, ಚೆನ್ನಾಗಿರುತ್ತೆ. ಇಲ್ಲಿ ಎಲ್ಲರೂ ಹೇಳ್ತಾ ಇರ್ತಾರೆ ಸ್ನೇಹಿತರೆ, ಇಲ್ಲಿ ಚೆನ್ನಾಗಿರುತ್ತೆ, ಫುಲ್ಲು ಗಿಡಗಳೆಲ್ಲ ಚೆನ್ನಾಗಿಟ್ಟಿದ್ದೀರಾ ಅಂತ ಹೇಳ್ತಾ ಇರ್ತಾರೆ. ಅದೆಲ್ಲ ಅಪ್ರಿಷಿಯೇಟ್ ಮಾಡೋದು ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ. ಈ ಥರ ನೀವು ಗಿಡಗಳಿಂದ ಯಾವುದು ಬೇಕಾದರೂ ಡಿಸೈನ್ಸ್ ಮಾಡ್ಕೊಬೋದು ಸ್ನೇಹಿತರೆ. ನೋಡಿ, ಈ ಥರ ಗಿಡಗಳಿಂದನೇ ಎಷ್ಟು ಇವಾಗ ಇಂಟೀರಿಯರ್ ಡಿಸೈನ್ ಮಾಡ್ತಾರೆ ಸ್ನೇಹಿತರೆ. ಗಾರ್ಡನಲ್ಲಿ ಕಲ್ಲುಗಳನ್ನ ಇಟ್ಟು ಆ ಥರ ಎಲ್ಲ ಕೂಡ ಮಾಡ್ಕೊತಾರೆ. ಸ್ಟೋನ್ ದೊಡ್ಡ ಕಲ್ಲುಗಳು ಬರುತ್ತಲ್ಲ ಸ್ನೇಹಿತರೆ, ಅದನ್ನು ಇಟ್ಟು ಮಾಡ್ತಾರೆ ಸ್ನೇಹಿತರೆ. ಆಪರೇಷನ್ ಆಗಿ ಸ್ವಲ್ಪ ಸುಧಾರಿಸ್ಕೊಂಡು ಇವಾಗ ತುಂಬ ಓಡಾಡ್ತಾ ಇದ್ದೇನೆ ಸ್ನೇಹಿತರೆ. ನೋಡಿ ಮ್ಯಾಕ್ಸು ಇಲ್ಲಿ ನೋಡ ಮ್ಯಾಕ್ಸ್. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಗಿಡಕ್ಕೆ ಹೋಗೋಣ. ನೋಡಿ ಸ್ನೇಹಿತರೆ, ಪೆನಿ ವಡ್ ಗಿಡ ನಾನು ಟೈಯರ್ ಒಳಗಡೆ ಇಟ್ಟಿದ್ದೀನಿ. ಇದನ್ನು ಇನ್ನೂ ಸ್ವಲ್ಪ ಖುಷಿಯಾಗಿ ಬಂದಮೇಲೆ ಇದು ಸಲ ಒಂದು ಡಿಸೈನ್ ಮಾಡೋಣ ಅಂತಿದ್ದೀನಿ ಸ್ನೇಹಿತರೆ. ಟೈಯರ್ ಒಳಗಡೆ ಇಟ್ಟು ಇದು ಸ್ವಲ್ಪ ಪೇಂಟ್ ಹೊಡಿಬೇಕು. ನೆಕ್ಸ್ಟ್ ನಾನು ಪೇಂಟ್ ಹೊಡೆದ ಮೇಲೆ ನಿಮ್ಗೆ ವಿಡಿಯೋ ಹಾಕ್ತೀನಿ ಸ್ನೇಹಿತರೆ. ಇದಕ್ಕೆ ವೈಟ್ ಹೊಡೆದ್ರೆ ವೈಟ್ಗೂ ಗ್ರೀನ್ಗೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸ್ನೇಹಿತರೆ. ವಾರಕ್ಕೊಂದ್ಸರಿ ನೀವು ಡೀಪ್ ಕ್ಲೀನಿಂಗ್ ಮಾಡ್ಕೊಬೇಕು ಸ್ನೇಹಿತರೆ. ಗಿಡ ತುಂಬ ಇಟ್ಟಿರ್ತೀರಲ್ಲ, ತುಂಬ ಗಿಡ ಇರುತ್ತೆ. ಒಂದೊಂದು ಗಾರ್ಡನ್ಗಳು ನೋಡೋಕ್ಕೆ ಚೆನ್ನಾಗಿರುತ್ತೆ, ಆದರೆ ಕ್ಲೀನ್ ಮಾಡಲ್ಲ ಸ್ನೇಹಿತರೆ. ಒಬ್ಬೊಬ್ರು ನೋಡಿರ್ತೀರ ನೀವು, ಆದರೆ ಅದು ಮೈಂಟೈನ್ ಮಾಡೋರು ಯಾರು ಇರಲ್ಲ ಪಾಪ. ನಾನು ನೋಡ್ತೀನಿ, ಒಂದೊಂದು ಕಾಂಪೌಂಡ್ಗಳಲ್ಲಿ ತುಂಬ ಗಿಡ ಇಟ್ಟಿರ್ತಾರೆ, ಒಂದೊಂದು ಒಣಗೋಗಿರುತ್ತೆ. ಆದರೆ ಚೆನ್ನಾಗಿರುತ್ತೆ ಗಾರ್ಡನ್ ನೋಡೋಕ್ಕೆ, ಆದರೆ ಅದು ಮೈಂಟೈನ್ ಮಾಡೋರು ಯಾರೂ ಇಲ್ಲ. ಅದಕ್ಕೆ ನಿಮ್ಮ ಹತ್ರ ಗಿಡ ಇದ್ದರೆ, ನೀವು ಬಿಸಿ ಇರೋರು ಇದ್ರೂ, ಆಫೀಸ್ಗೆ ಹೋಗೋರು ಯಾರನ್ನಾದರೂ ಇಟ್ಟು ಕೂಡ ನೀವು ಕ್ಲೀನ್ ಮಾಡ್ಬೋದು ಸ್ನೇಹಿತರೆ ಗಾರ್ಡನ್ಗಳನ್ನ. ನೋಡಿ, ನಾನು ಬೆಳಿಗ್ಗೆ ಫುಲ್ಲು ಕ್ಲೀನ್ ಮಾಡಿದೆ ಸ್ನೇಹಿತರೆ. ಇಲ್ಲಿ ಫುಲ್ಲು ತುಂಬ ಗಿಡಗಳು ಇರೋದ್ರಿಂದ ನೋಡಿ ಸ್ನೇಹಿತರೆ, ಇಲ್ಲಿ ಸ್ವಲ್ಪ ಇಂಡೋರ್ ಪ್ಲ್ಯಾಂಟ್ಗಳು, ನಾನು ಯಾವಾಗಲೂ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಇಂಡೋರ್ ಪ್ಲ್ಯಾಂಟ್ಗಳೆಲ್ಲ ನಾನು ಈ ಕಡೆ ಒಂದು ಸ್ವಲ್ಪ ನೆರಳಿದೆ ಅಂತ ಈ ಕಡೆ ಇಟ್ಟಿದ್ದೀನಿ ಸ್ನೇಹಿತರೆ. ಅಗ್ಲೋನಿಮ, ಆಮೇಲೆ ನೋಡಿ ಬರ್ಡ್ಸ್ ನೆಸ್ಟ್ ಫ್ಯಾನ್, ಆಮೇಲೆ ಇದು ಮೂನ್ಲೈಟ್, ಫಿಲೋಡೆಂಡ್ರನ್ ಮೂನ್ಲೈಟು, ಆಮೇಲೆ ಫರ್ನ್ಸು ನೋಡಿ ಎಲ್ಲ. ಇದು ಕೂಡ ಅಷ್ಟೇ ಸ್ನೇಹಿತರೆ, ಇದು ಹೂವಿನ ಗಿಡ ಇನ್ಫೇಷಿಯನ್ಸ್. ಇದಕ್ಕೆ ಸ್ವಲ್ಪ ನೆರಳು ಬೇಕು ಸ್ನೇಹಿತರೆ, ಅದರಿಂದ ನಾನು ಇಟ್ಟಿದ್ದೀನಿ. ಇದರೊಳಗಡೆ ಸ್ವಲ್ಪ ಎಲ್ಲ ಇಂಡೋರ್ ಪ್ಲ್ಯಾಂಟ್ಗಳು ಸ್ನೇಹಿತರೆ. ಕೆಲೆಡಿಯಮ್ಮು ಎಲ್ಲ ಫುಲ್ಲು ನಾನು ಇಲ್ಲಿ ಸೇಫಾಗಿ ಇಟ್ಬಿಟ್ಟಿದ್ದೀನಿ ಸ್ನೇಹಿತರೆ. ಒಳಗಡೆ ಆಂಥೂರಿಯಮ್ಮು ಎಲ್ಲ, ಯಾಕಂದರೆ ಇದೆಲ್ಲ ಸ್ವಲ್ಪ ನೆರಳು ಬೇಕು, ಅದರಿಂದ ನಾನು ಎಲ್ಲ ಇದರೊಳಗಡೆ ಇಟ್ಬಿಟ್ಟಿದ್ದೀನಿ. ನಾನು ನಿಮಗೆ ಒಂದು ಕಾಮಿಡಿ ಹೇಳ್ತೀನಿ ಸ್ನೇಹಿತರೆ. ಯಾವಾಗಲೂ ಸೀರಿಯಸ್ಸಾಗಿ ಗಾರ್ಡನಿಂಗ್ ಮಾಡ್ಬೋದು, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಸ್ವಲ್ಪ ಜೋಕ್ ಮಾಡಿಕೊಂಡು ಸ್ವಲ್ಪ ಫನ್ನಾಗಿ ಮಾಡಿದ್ರೇ ಎಲ್ಲರೂ ನೋಡ್ತಾರೆ, ಸ್ವಲ್ಪ ಇಂಟ್ರೆಸ್ಟಾಗಿ ನೋಡ್ತಾರೆ. ಓಕೆನಾ ಸ್ನೇಹಿತರೆ? ಯಾವಾಗಲೂ ಸೀರಿಯಸ್ ಆಗಿರಬೇಡಿ. ಲೈಫಲ್ಲಿ ಕಷ್ಟ ಸುಖ ಎಲ್ಲ ಬರುತ್ತೆ,
ಎಂಜಾಯ್ ಮಾಡಬೇಕು. ಇವತ್ತು ಕಷ್ಟ ಇರುತ್ತೆ ಅದೇ ನೆನೆಸ್ಕೊಂಡಿರಬಾರ್ದು. ನಾಳೆ ಒಳ್ಳೆ ದಿನ ಬಂದೇ ಬರುತ್ತೆ ಸ್ನೇಹಿತರೆ. ಯಾವಾಗಲೇ ಹ್ಯಾಪಿಯಾಗಿರಿ. ಮನೆಯಲ್ಲಿ ಹೆಂಗಸರು ಯಾವಾಗಲೂ ನಗ್ನಗ್ತಾ ಇರಿ, ಓಕೆನಾ. ಏನೇ ಕಷ್ಟ ಬರಲಿ ಅದು ಸಾಲ್ವ್ ಆಗುತ್ತೆ. ಯಾವಾಗಲೂ ನಗ್ನಗ್ತಾ ಇರಿ, ಓಕೆನಾ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅದು ಏನು ಕಾಮಿಡಿ ಅಂದರೆ ಫನ್ನು ನೋಡಿ. ಗಾರ್ಡನಿಂಗಲ್ಲಿ ಸ್ವಲ್ಪ ಫನ್ನು ನಡೆಯುತ್ತೆ. ಏನು ಗೊತ್ತಾ ಸ್ನೇಹಿತರೆ, ಎಲ್ಲೇ ಹೋದರೂ ಗಾರ್ಡನರ್ಸ್ ಪಾಪ ಅವ್ರಿಗೆ ಹೋಗೋದು ನರ್ಸರಿ ಮೇಲೆ. ಎಲ್ಲಾದರೂ ನರ್ಸರಿ ಇದೆಯಾ ಅಂತ ಹುಡುಕ್ತಾ ಇರ್ತಾರೆ. ಅವ್ರು ಬೇರೆ ಕೆಲಸಕ್ಕೆ ಹೋಗಿರ್ತಾರೆ. ನಾನು ಅಷ್ಟೇ ಸ್ನೇಹಿತರೆ, ಬೇರೆ ಏನೋ ಒಂದು ತರಕಾರಿ ತೊಗೊಂಡು ಬರಬೇಕು ಏನಕ್ಕೋ ಹೋಗಿರ್ತೀನಿ. ನಾನು ಇಲ್ಲಿ ರಾಯಲ್ ಮಠ ಅಂತ ಇದೆ ಒಂದು, ಅಲ್ಲಿ ಹೋಗ್ಬೇಕಂತ ಹೋಗಿರ್ತೀನಿ. ವಿಶಾಲ್ ಮಾರ್ಕೆಟು ರಾಯಲ್ ಮಠ ಎಲ್ಲ ಇದಿಲ್ಲೇ ಓಫರಮ್ನಲ್ಲಿ ಇದೆ ಸ್ನೇಹಿತರೆ. ಅಲ್ಲಿ ಹೋಗಿರ್ತೀನಿ ನಾನು ಏನೋ ಒಂದು ತೊಗೊಂಡು ಬರೋಕ್ಕೆ. ನೋಡಿದ್ರೆ ನರ್ಸರಿಯಲ್ಲಿ ಇರ್ತೀನಿ ಸ್ನೇಹಿತರೆ. ನನಗೇ ನಗು ಬರುತ್ತೆ, ಹೇಳೋಕ್ಕೆ ಹೋದರೆ ನನಗೆ ನಗು ಬರುತ್ತೆ ಸ್ನೇಹಿತರೆ. ಒಂದು ಗಿಡ ಇಲ್ಲದೆ ನಾನು ಮನೆಗೆ ಬರೋಲ್ಲ. ಅದು ತೊಗೊಂಬಂದರೆ ಇಷ್ಟು ಗಿಡ ಆಗ್ಬಿಟ್ಟು ನಾನು ಎರಡು ಪ್ಲ್ಯಾಂಟಿಂದ ಸ್ಟಾರ್ಟ್ ಮಾಡಿ ಸ್ನೇಹಿತರೆ. ನಾನು ನರ್ಸರಿ ನಾನು ಗಾರ್ಡನಿಂಗ್ ಸ್ಟಾರ್ಟ್ ಮಾಡಿದ್ದು 2 ಪ್ಲ್ಯಾಂಟಿಂದ. ಇವಾಗ ಯಾರಾದರೂ ಕೇಳ್ತಾರೆ ಇದು ನರ್ಸರಿನಾ ಅಂತ ಬಂದು ಇಲ್ಲಿರೋರು ಒಬ್ಬೊಬ್ರು ಕೇಳ್ಬಿಡ್ತಾರೆ. ಹೊಸೊಬ್ಬರು ಬಂದರೆ ಇದು ನರ್ಸರಿನಾ ಅಂತ ಕೇಳ್ತಾರೆ. ಆ ಥರ ಸ್ನೇಹಿತರೆ, ಗಿಡಗಳ ಮೇಲೆ ಸ್ಟಾರ್ಟ್ ಮಾಡೋರು ನಿಮಗೆ ಪ್ರೀತಿ ಇದ್ರೇ, ಗಿಡಗಳ ಮೇಲೆ ಇಂಟ್ರೆಸ್ಟ್ ಇದ್ರೇ ಇದು ಸ್ಟಾರ್ಟ್ ಮಾಡೋಕ್ಕೆ ಸಾಧ್ಯ. ಗಾರ್ಡನರ್ಸ್ಗಳು ತುಂಬ ಕಷ್ಟಪಡ್ತಾರೆ. ಅವರು ಸ್ಟಾರ್ಟಿಂಗಲ್ಲಿ ನೋಡಿ ಈ ಥರ ಇದ್ದೆ, ಅವರು 2 ಗಿಡಗಳಿಂದ 3 ಗಿಡಗಳಿಂದ ಸ್ಟಾರ್ಟ್ ಮಾಡಿ ಅಷ್ಟು ಗಿಡಗಳನ್ನ ಮಾಡ್ತಾರೆ. ಯಾಕಂದರೆ ಪರಿಸರ ಸ್ನೇಹಿತರೆ, ಪರಿಸರ ಕಾಪಾಡಬೇಕು. ನಿಮ್ಮ ಮಕ್ಳಿಗೂ ಕಲಿಸ್ಕೊಡಿ ಗಿಡಗಳನ್ನ ಬೆಳೆಸೋದು, ಚಿಕ್ಕ ಚಿಕ್ಕ ಗಾರ್ಡನಿಂಗ್ ಮಾಡೋದು, ನೀರು ಹಾಕೋದು. ಈ ತುಂಬ ತೀಟೆ ಮಾಡೋ ಮಕ್ಳು ಇರ್ತಾರಲ್ಲ, ಅವ್ರಿಗೆಲ್ಲ ನೋಡಿ ಒಂದು ನಿಮಗೆ ಸೊಲ್ಯೂಷನ್ ಕೊಡ್ತೀನಿ. ಹೇಗಪ್ಪ ಇವ್ರನ್ನ ಕಂಟ್ರೋಲ್ ಮಾಡೋದಂತ ಒಬ್ಬೊಬ್ರಿಗೆ ಗೊತ್ತಾಗಲ್ಲ. ತಾಯಂದ್ರೆ ಇನ್ನು ನೆಕ್ಸ್ಟು ಸಮ್ಮರಲ್ಲಿ ರಜಾ ಬರುತ್ತೆ ನೋಡಿ. ಈ ಥರ ಚಿಕ್ಕ ಚಿಕ್ಕ ಕೆಲಸ ಕೊಡಿ ಅವ್ರಿಗೆ. ಸಾಸಿವೆ ಇರುತ್ತಲ್ಲ ನಿಮ್ಮ ಮನೇಲಿ, ಸಾಸಿವೆ ಅದು ಇದು ಅದೆಲ್ಲ ಒಂದು ಪಾಟಲ್ಲಿ ಹಾಕಿ ಅವ್ರಿಗೆ ಟ್ರೈನಿಂಗ್ ಮಾಡಿ ಸ್ನೇಹಿತರೆ. ಅದೂ ಅವ್ರಿಗೆ ಒಂಥರ ಇಂಟ್ರೆಸ್ಟ್ ಆಗುತ್ತೆ. ಗಾರ್ಡನಿಂಗಲ್ಲಿ ನಿಮ್ಮ ಮಕ್ಕಳಿಗೂ ಕಲಿಸ್ಕೊಡಿ, ಇಂಟ್ರೆಸ್ಟ್ ಆಗುತ್ತೆ. ಸುಮ್ಮನೆ ಇರ್ತಾರೆ, ತೀಟೆ ಮಾಡಲ್ಲ, ಓಕೆನಾ ಸ್ನೇಹಿತರೆ. ಆ ಥರ ಸ್ನೇಹಿತರೆ, ನಾನು ಒಂದು 2 ಪ್ಲ್ಯಾಂಟಿಂದ ಸ್ಟಾರ್ಟ್ ಮಾಡಿದೆ ನೋಡಿ. ಇವಾಗ ನನ್ನ ಹತ್ರ 400-500 ತನಕ ಪ್ಲ್ಯಾಂಟ್ ಇದೆ. ಅದೆಲ್ಲ ಹೇಗೆ ಅಂದರೆ ನೋಡಿ ಸ್ನೇಹಿತರೆ, ಎಲ್ಲಿ ಹೋದ್ರೂ ನಾನು ಒಂದು 2 ಗಿಡ ತರದೆ ನಾನು ಬರಲ್ಲ. ಅದು ನಾನು ಹೇಗೆ ತರ್ತೀನಿ ನಮ್ಮ ಮಕ್ಳಿಗೆ ಗೊತ್ತಾಗ್ಬಿಡುತ್ತೆ. ನಮ್ಮ ಮಕ್ಕಳು ಎಷ್ಟು ಮಮ್ಮಿ ಕಲೆಕ್ಟ್ ಮಾಡ್ತೀಯಾ ಅಂತ ಬೈತಾ ಇರ್ತಾರೆ. ನಮ್ಮ ಯಜಮಾನ್ರು ಏನು ಅನ್ನೋಕ್ಕೋಗಲ್ಲ, ನಮ್ಮ ಮಕ್ಕಳು ಬೈತಾ ಇರ್ತಾರೆ. ನಮ್ಮ ಮಕ್ಕಳು ಈಸ್ಕೊಡ್ತಾರೆ, ಯಾವಾಗಾದ್ರು ಈಸ್ಕೊಡ್ತಾರೆ ಗಿಡ ಇದ್ರೂ. ಎಷ್ಟು ಮಮ್ಮಿ ಕಲೆಕ್ಟ್ ಮಾಡ್ತೀಯಾ ಅಂತ ಹೇಳ್ತಾ ಬೈತಾ ಇರ್ತಾರೆ. ಏನು ಮಾಡೋದು, ನಾನು ಹೊಸ ಪ್ಲ್ಯಾಂಟ್ಗೆ ತೊಗೊಂಬಂದ್ರೆ ಏನು ಮಾಡ್ತೀನಿ, ಇದು ಒಳಗಡೆ ಬಚ್ಚಿಟ್ಬಿಡ್ತೀನಿ ಸ್ನೇಹಿತರೆ. ಒಳಗಡೆ ಬಚ್ಚಿಟ್ಬಿಡ್ತೀನಿ. ಯಾವುದಾದ್ರೂ ಪ್ಲ್ಯಾಂಟ್ ತೊಗೊಂಬಂದ್ರೆ ಗೊತ್ತಾಗಲ್ಲ. ಇಲ್ಲಾಂದರೆ ನೋಡ್ಬಿಡ್ತಾರೆ, ಇದು ಯಾವಾಗ ತೊಗೊಂಬಂದೆ, ಇದು ಹೊಸದ ತೊಗೊಂಬಂದೆ ಅಂದ್ಬಿಡ್ತಾರೆ. ಅಂದ್ಬಿಟ್ಟು ನಾನು ತೊಗೊಂಬರೋದಿದ್ರೆ ಹ್ಯಾಂಡ್ ಬ್ಯಾಗಲ್ಲಿ ಕೂಡ ಬಂದುಬಿಡ್ತೀನಿ ಸ್ನೇಹಿತರೆ. ಒಂದು ದೊಡ್ಡದು ಬ್ಯಾಗ್ ತೊಗೊಂಡು ಹೋಗ್ಬಿಡ್ತೀನಿ. ಹೋಗೋವಾಗಲೇ ತರಕಾರಿ ತೊಗೊಂಬರೋಂಗೆ ಒಂದು ದೊಡ್ಡ ಬ್ಯಾಗ್ ತೊಗೊಂಡು ಹೋಗ್ಬಿಡ್ತೀನಿ. ಅದರೊಳಗಡೆ ಹಾಕ್ಕೊಂಡು ತೊಗೊಂಬಂದ್ಬಿಡ್ತೀನಿ ಸ್ನೇಹಿತರೆ. ಯಾಕಂದರೆ ಒಬ್ಬೊಬ್ಬರು ನೋಡ್ತಾ ಇರ್ತಾರೆ ಕೂಡ, ಎಷ್ಟಪ್ಪ ಪ್ಲ್ಯಾಂಟ್ ಇವ್ರಿಗೆ. ನಮ್ಮ ಮನೆ ಹತ್ರ ಕೂಡ ನಗೀತಾ ಇರ್ತಾರೆ ಒಬ್ಬೊಬ್ಬರು, ಎಷ್ಟು ತರ್ತೀಯ ಅಂತ. ಚಿಕ್ಕ ಪ್ಲ್ಯಾಂಟ್ಗಳೆಲ್ಲ ಏನು ಮಾಡೋದು, ಹ್ಯಾಂಡ್ ಬ್ಯಾಗಲ್ಲಿ ಹಾಕಿ ಇಂಡೋರ್ ಪ್ಲ್ಯಾಂಟ್ಗಳನ್ನ ತೊಗೊಂಬಂದ್ಬಿಡ್ತೀನಿ ಸ್ನೇಹಿತರೆ. ಇಲ್ಲಾಂದರೆ ಆಟೋದಲ್ಲಿ, ದೊಡ್ಡ ಪ್ಲ್ಯಾಂಟ್ ಅಂದರೆ ಆಟೋದಲ್ಲಿ. ಒಂದೊಂದು ಸತಿ ನಾನು ಹೋದರೆ ಒಂದು 5 ಪ್ಲ್ಯಾಂಟ್ ತರದೆ ನಾನು ಬರಲ್ಲ ಸ್ನೇಹಿತರೆ. ಆ ಥರ ಸೇರಿಸಿದ್ದೆ ಈ ನನ್ನ ಮಕ್ಕಳನ್ನ. ಇಷ್ಟು ಮಕ್ಕಳನ್ನ ನಾನು ಆ ಥರನೇ ಸೇರಿಸಿದ್ದು ಸ್ನೇಹಿತರೆ. ಇವಾಗ ಇವರೆಲ್ಲ ನನ್ನ ಮಕ್ಕಳ ಥರ ಆಗ್ಬಿಟ್ರು ಸ್ನೇಹಿತರೆ. ಇದೇ ಥರ ತುಂಬ ಗಾರ್ಡನರ್ಸ್ಗೆ ಅನಿಸ್ತಾ ಇರುತ್ತೆ ಸ್ನೇಹಿತರೆ. ಯಾರಿಗೆಲ್ಲ ಈ ಥರ ಅನಿಸ್ತಾ ಇದೆ ನನಗೆ ಕಮೆಂಟ್ಸ್ ಮಾಡಿ, ಓಕೆನಾ ಸ್ನೇಹಿತರೆ. ಗಾರ್ಡನಿಂಗ್ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ದಯವಿಟ್ಟು.